ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಅದ್ಭುತ ಸತ್ಯವಾದಂಥ ಸಂಚಿಕೆಯೊಂದಿಗೆ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಹಾಗೂ ಕನ್ನಡ ನಾಡಿನ ಎಲ್ಲರಿಗೂ ಕೂಡ ತಿಳಿಸುವ ಸದುದ್ದೇಶದಿಂದ ಈ ಸಂಚಿಕೆಯನ್ನು ಈಗ ನಾನು ತಮ್ಮ ಅವಗಾಹನೆಗೆ ತರಲಿಕ್ಕೆ ಬಯಸಿದ್ದೀನಿ ಸ್ನೇಹಿತರೆ. ಜೊತೆಗೆ ಇದು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ನಡೀತಿರ್ತಕ್ಕಂಥ ಒಂದು ಘಟನೆ ಅಂತಲೇ ನಾವು ತಿಳ್ಕೋಬೇಕು. ಯಾಕಂದರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ನಡೀತಿರ್ತಕ್ಕಂಥ ಒಂದು ಘಟನೆ. ಹೀಗಾಗಿ ಈ ಘಟನೆಯ ಒಂದು ಸತ್ಯಾಸತ್ಯತೆಯನ್ನು ನೀವು ಕೇಳಬಹುದು. ಆದರೂ ಕೂಡ ಇದು ಒಬ್ಬ ರೈತ. ಆ ರೈತನು ತನ್ನ ಹೊಲದಲ್ಲಿ ಬಂದಿರತಕ್ಕಂಥ ಬೆಳೆಯ ಅರ್ಧ ಪಾಲನ್ನು ಅಂದರೆ ಸುಮಾರು 40% ಆದಾಯದ ಹಣವನ್ನು ಬಡವರಿಗಾಗಿ ಹಾಗೂ ಶಿಕ್ಷಕರಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಮತ್ತು ನಿಜವಾದ ಬಡತನದಲ್ಲಿರ್ತಕ್ಕಂಥ ಜನರನ್ನು, ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ದಾನ ಧರ್ಮಗಳನ್ನು ಮಾಡ್ತಿರ್ತಕ್ಕಂಥ ಒಂದು ಸತ್ಯವಾದಂಥ ಘಟನೆ. ಇದು ಪ್ರತಿ ವರ್ಷ ನಡೀತಿರ್ತಕ್ಕಂಥದ್ದು, ಈಗಲೂ ಕೂಡ ನಡೀತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹೀಗಿರುವಾಗ ಹೀಗೆ ಯಾಕೆ ಮಾಡ್ತಿದ್ದಾರೆ ಇವರು ಅಂತಂದ್ರೆ, ಮೊದಲು ಅವರ ತಂದೆ ತಾಯಿಗಳು ಕೂಡ ಇದೇ ರೀತಿಯಾಗಿ ತಮ್ಮ ಆದಾಯದಲ್ಲಿ ಕೆಲವೊಂದಷ್ಟು ಭಾಗವನ್ನು ಬಡವರಿಗಾಗಿ, ಶಿಕ್ಷಣಕ್ಕಾಗಿ ಹಾಗೂ ಬಡವರ ಮದುವೆ ಮುಂಜಿವೆಗಳಿಗಾಗಿ, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಸಲುವಾಗಿ ದಾನಗಳನ್ನು, ಧರ್ಮಗಳನ್ನು ಮಾಡ್ತಾ ಇದ್ದರು ಅನ್ನೋದು ಕೂಡ ಅಷ್ಟೇ ಸತ್ಯ. ಅದನ್ನೇ ಅಂದರೆ ಅವರ ಮಗ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಕೂಡ ಶ್ಲಾಘನೀಯ ಅಂತಲೇ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಆ ವ್ಯಕ್ತಿಗೆ, ಆ ಕುಟುಂಬಕ್ಕೆ, ಆ ದಂಪತಿಗಳಿಗೆ ನಾವು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಹೆಮ್ಮೆ ಕೊಡೋಣ. ಈಗ ಎಷ್ಟೋ ಕೋಟ್ಯಾಂತರ ಹಣವನ್ನು ಸಂಪಾದಿಸಿರೂ ಕೂಡ ಹಾಗೂ ಸಾವಿರಾರು ಕೋಟಿಗಳನ್ನು ಕೂಡಿ ಇಟ್ಟರೂ ಕೂಡ ಬಡವರಿಗಾಗಿ, ಬಡವರ ಮಕ್ಕಳ ಶಿಕ್ಷಣಕ್ಕಾಗಿ ಹಾಗೂ ಒಂದು ತುತ್ತಿನ ಅನ್ನಕ್ಕೂ ಗತಿ ಇಲ್ಲದಿರತಕ್ಕಂಥ ಅತಿ ಕಡು ಬಡತನದಲ್ಲಿರ್ತಕ್ಕಂಥವರಿಗಾಗಿ ಹಾಗೂ ಅಂಗವಿಕಲರಿಗಾಗಿ, ಶಿಕ್ಷಣ ಕ್ಷೇತ್ರಕ್ಕಾಗಿ ಯಾರೂ ಕೂಡ ಇವತ್ತು ನೋಡ್ತಾ ಇರದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಪರಿಪಾಠವನ್ನು ಅಂದ್ರೆ ಅವರಿಗೆಲ್ಲ ತನ್ನ ಆದಾಯದ ಒಂದು ಅರ್ಧ ಭಾಗವನ್ನು ಸಂಪೂರ್ಣವಾಗಿ ಮೀಸಲಿಡ್ತಿರ್ತಕ್ಕಂಥ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಇವರೇ ಮೊದಲಿಗರೇನೋ ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಇರ್ಬೋದು, ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ಬೋದು, ಆದರೆ 1000ಕ್ಕೊಬ್ಬ ಸರದಾರ ಅಂತೇನು ಹೇಳ್ತಾರಲ್ಲ, ಅಂಥ ಒಬ್ಬ ಸರದಾರ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಒಬ್ಬರು ಇದ್ದಾರೆ. ಅವರೇ ಮಹಾವೀರ್ ಅನ್ನುವಂಥವರು. ಅವರು ನಿಜಕ್ಕೂ ಕೂಡ ದಾನಶೂರ ಕರ್ಣ ಅಂತಲೇ ಹೇಳ್ಬೋದು. ಅವರ ಜೊತೆಗೆ ಅವರ ಧರ್ಮ ಪತ್ನಿಯವರು ಕೂಡ ಗಂಡನ ಹೆಗಲಿಗೆ ಹೆಗಲು ಕೊಟ್ಟು ಅವರ ಒಂದು ನಿಸ್ವಾರ್ಥ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಈ ಒಂದು ಸಂಸಾರ ಕುಟುಂಬ ಪಡ್ನಾಡ್ ಕುಟುಂಬ, ಮಹಾವೀರ್ ಪಡ್ನಾಡ್ ಅನ್ನುವಂಥವ್ರ ಕುಟುಂಬ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾದಂಥ ಕುಟುಂಬ ಅಂತಲೇ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅದರ ಜೊತೆಗೆ ಅವರನ್ನು ನಾವು ಸದಾ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಅವರಿಗೆ ಇನ್ನಷ್ಟು ಹೆಚ್ಚಿನ ಒಂದು ಸುಖ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಅಂತೇಳಿ ಆಶಿಸೋದು ಮಾನವ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಾನವರ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಈಗ ಅವರ ಊರಿನಲ್ಲಿ ಅಥವಾ ಅವರ ತಾಲೂಕಿನಲ್ಲಿ ಅಥವಾ ರಾಜ್ಯದ ಯಾವುದೇ ಭಾಗದಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೆ, ಆ ಶ್ರೀಮಂತರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅವರು ಇನ್ನೂ ಸಾವಿರಾರು ಕೋಟಿ, ನೂರಾರು ಕೋಟಿ ಹಾಗೂ ಸಾಕಷ್ಟು ಉದ್ಯಮಿಪತಿಗಳಾಗಿದ್ದರೂ ಕೂಡ ಇನ್ನೂ ಹಣದ ಗಳಿಕೆಗಾಗಿ, ಸಂಪತ್ತಿನ ಒಂದು ಗಳಿಕೆಗಾಗಿ ಹಪಹಪಿ ಪಡುತ್ತಿರ್ತಕ್ಕಂಥ ಈ ಒಂದು ದಿನಮಾನಗಳಲ್ಲಿ ಇಂಥವರು ಕೂಡ ಇದ್ದಾರೆ ಅನ್ನುವಂಥ ಒಂದು ಕಲ್ಪನೆಯನ್ನು ಮಾಡಲಿಕ್ಕೂ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಲೂ ಕೂಡ ಇಂಥ ಪುಣ್ಯಾತ್ಮರು ಇದ್ದಾರೆ ಅನ್ನೋದಕ್ಕೆ ಈ ಮಹಾವೀರ್ ಪಡ್ನಾಡಿ ಅವರೇ ಕಾರಣ. ಅವರೇ ಒಂದು ಆದರ್ಶಪ್ರಾಯ ಅಂತೇಳಿ ನಾವು ತಿಳ್ಕೊಬೋದು. ಇವರು ಯಾವ್ಯಾವುದಕ್ಕೆ ದಾನ ಧರ್ಮಗಳನ್ನು ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಮದುವೆ ಮುಂಜಿವೆಗಳಿಗಾಗಿ ಅವರು ಮಂಗಳಸೂತ್ರ ಅಂದರೆ ತಾಳಿಯನ್ನು ಮಾಡಿಸಿಕೊಡ್ತಾರೆ, ಅಂದರೆ ಮೂಗುಬಟ್ಟನ್ನು ಮಾಡಿಸಿಕೊಡ್ತಾರೆ, ತಾಳಿಯನ್ನು ಮಾಡಿಸಿಕೊಡ್ತಾರೆ. ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನು ಅವರ ವಿದ್ಯಾಭ್ಯಾಸಕ್ಕಾಗಿ
ಸರ್ಕಾರದಿಂದ ನಿಗದಿಪಡಿಸಿರ್ತಕ್ಕಂಥ ಫೀಯನ್ನು ಕೂಡ ಕಟ್ತಾರೆ. ಜೊತೆಗೆ ಹಲವಾರು ಶಿಕ್ಷಣ ಸಂಸ್ಥೆಗಳು ಇವತ್ತು ಮುಚ್ಚಲ್ಪಡಲಿಕ್ಕೆ ಬಂದಿರತಕ್ಕಂಥವನ್ನು ಪುನಶ್ಚೇತನಗೊಳಿಸಿ ಅವರಿಗೆ ಸಹಾಯ ಸಹಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇವರ ಒಂದು ಇಂಥ ಆದರ್ಶಪ್ರಾಯವಾದ ಕೆಲಸಕ್ಕೆ ಸಮಸ್ತ ನಾಡಿನ ಜನತೆ, ಸಮಸ್ತ ಬೆಳಗಾವಿ ಜಿಲ್ಲೆಯ ಜನತೆ ಕೃತಜ್ಞತೆಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಇವತ್ತು ನೋಡಬಹುದಾಗಿದೆ. ಹೀಗಿರುವಾಗ ಇಂಥವರು ಕೂಡ ನಮ್ಮ ನಡುವೆ ಇದ್ದಿರುವುದನ್ನು ನಾವು ಊಹಿಸಲಿಕ್ಕೂ ಅಸಾಧ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಲೂ ಕೂಡ ನಮ್ಮ ನಡುವೆ ಇವರು ಇದ್ದಾರೆ, ಈಗಲೂ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನೀವೆಲ್ಲರೂ ಬೆಳಗಾವಿಗೆ ಬಂದಾಗ ಅಥವಾ ಅತನಿಗೆ ಹೋಗುವಾಗ ಅಥವಾ ನೀವು ಬಿಜಾಪುರಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನಿಮಗೇನಾದರೂ ಸ್ವಲ್ಪ ಸಮಯ ಇದ್ದರೆ ಈ ಮಹಾವೀರ್ ಅವರಿಗೆ ನೀವು ಹೋಗಿ ಅವರನ್ನು ಭೇಟಿ ಆಗ್ಬೋದು. ಅವರು ಯಾವ್ಯಾವ ಕೆಲಸ ಕಾರ್ಯಗಳಿಗೆ ಅವರ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಈಗಲೂ ಕೂಡ ತಿಳ್ಕೊಳ್ಬೋದು. ಯಾಕಂದರೆ ಅವರ ಮನೆಯಲ್ಲಿ ದಿನನಿತ್ಯ ಹತ್ತಾರು ಜನ, ನೂರಾರು ಜನ ಅನ್ನದಾನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಇವರು ಹಣವನ್ನು ಕೂಡ ನೀಡ್ತಾ ಇದ್ದಾರೆ. ಯಾಕಂದರೆ ಅಶಕ್ತರಿಗೆ ಹಣವನ್ನು ಕೂಡ ನೀಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಹೀಗಿರುವಾಗ ಇಂಥವರ ಒಂದು ಆದರ್ಶಪ್ರಾಯವಾದಂಥ ಜೀವನ ಇವರಿಗೆ ದೇವರು ಇನ್ನೂ ಒಂದು ಹೆಚ್ಚಿನ ಒಂದು ಸಕಲ ಸಂಪತ್ತನ್ನು ನೀಡಿ ಇವರಿಗೆ ಆಶೀರ್ವಾದ ಮಾಡಲಿ. ಇಂಥವರು ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಲಿ. ಯಾಕಂದರೆ ಕೊಡುವವನು ಬೇರೆಯವನಿದ್ದಾನೆ, ಅದನ್ನು ನಾವು ಇನ್ನೊಬ್ಬರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಂಚಿದರೆ ನಮ್ಮಿಂದ ಏನೂ ತೊಂದರೆ ಆಗೋದಿಲ್ಲ. ನಾವು ಬದುಕೋಣ, ಮತ್ತೊಬ್ಬರನ್ನು ಬದುಕಿಸಲಿಕ್ಕೆ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡೋಣ ಅನ್ನುವಂಥ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಕನ್ನಡಿಗ ಚಾನಲ್ YTಯ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಶ್ರೀಮಂತರಾದವರು, ಕೋಟ್ಯಾಧಿಪತಿಗಳಾದವರು, ಉದ್ಯಮಿಪತಿಗಳಾದವರು ಶ್ರೀಮಂತಿಕೆಯ ಸುಪ್ಪತ್ತಿಗೆಯಲ್ಲಿ ತೇಲ್ತಾ ಇರೋರು ಏನಾದರೂ ಕಣ್ಣು ತೆರೆದು ನೋಡಬೇಕು. ಈಗಲೂ ಕೂಡ ನಿಮಗೆ ಕಾಲ ಮಿಂಚಿಲ್ಲ. ಯಾಕಂದರೆ ದೇವರು ಕೊಟ್ಟು ನೋಡ್ತಾನೆ, ಕಸಗೊಂಡು ನೋಡ್ತಾನೆ. ಹೀಗಿರುವಾಗ ಕೊಟ್ಟಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು, ಕಸಗೊಂಡಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಈ ಒಂದು ಘಟನೆಯ ಸಾಕ್ಷಿ ಅನ್ನುವಂಥ ಒಂದು ಮಾತನ್ನು ಕೂಡ ನಾನು ಸಾಂದರ್ಭಿಕವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ. ಉಳ್ಳವರು ಶಿವಾಲಯವನ್ನು ಮಾಡುವರಯ್ಯ, ನಾನೇನು ಮಾಡಲಿ ಬಡವನೆಯ ಅನ್ನುವಂಥ ಬಸವಣ್ಣನವರ ಒಂದು ವಚನವನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದ್ದವರು, ಶ್ರೀಮಂತರಾದವರು ಸಹಾಯ ಮಾಡ್ತಾರೆ, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾರೆ. ಆದರೆ ಬಡವರಾದಂಥವರಿಗೆ ಉಪಕಾರ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಮನಸ್ಸು ಇದ್ದರೂ ಕೂಡ ಅವರಲ್ಲಿ ಇರೋದಿಲ್ಲ. ನಿಜಕ್ಕೂ ಕೂಡ ಹೃದಯ ಶ್ರೀಮಂತಿಕೆಯಿಂದ ಬದುಕ್ತಿರ್ತಕ್ಕಂಥವರಿಗೆ ಈ ಒಂದು ಪಡ್ನಾಡಿಯವರ ಅಂದರೆ ಮಹಾವೀರ್ ಪಡ್ನಾಡಿಯವರ ಒಂದು ಸಾರ್ಥಕ ಜೀವನವೇ ಸಾಕ್ಷಿ. ಈ ಸಾರ್ಥಕ ಜೀವನವನ್ನು ಮಾಡ್ತಿರ್ತಕ್ಕಂಥ ಅಥಣಿ ತಾಲೂಕಿನಲ್ಲಿ ಬರ್ತಿರ್ತಕ್ಕಂಥ ಮಹಾವೀರ್ ಪಡ್ನಾಡಿಯವರಿಗೆ ಪ್ರತಿಯೊಬ್ಬರು ಕೂಡ ನಾವು ಇವತ್ತು ಅವರು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನಮ್ಮ ಒಂದು ಆದರ್ಶಪ್ರಾಯವಾದಂಥ ಒಂದು ಮನದಾಳದ ಶುಭಕಾಮನೆಗಳನ್ನು ಅರ್ಪಿಸೋಣ. ಸಾಧ್ಯವಾದರೆ ನಾವೆಲ್ಲರೂ ಕೂಡ ಅವರಿಗೆ ಭೇಟಿಯಾಗೋಣ. ಇಲ್ಲವಾದರೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ಅವರು ಬರ್ತಾರೆ. ಈಗಲೂ ಕೂಡ ಅವರು ಬೆಳಗ್ಗೆ ತಮ್ಮ ಹೊಲಗಳಿಗೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಅವರು ಮತ್ತೆ ಸಾಯಂಕಾಲ ತಮ್ಮ ಮನೆಗೆ ಬರ್ತಾರೆ ಅನ್ನೋದನ್ನು ಕೂಡ ಅವರೇ ಹೇಳಿದ್ದಾರೆ. ಹೀಗಿರುವಾಗ ಪಡ್ನಾಡಿ ಅಂತವರು, ಮಹಾವೀರ್ ಪಡ್ನಾಡಿ ಅಂತವರು ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಬೆಳೀಲಿ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಒಂದು ಸಂಪಾದನೆಯನ್ನು ಮಾಡುವಂಥ ಶಕ್ತಿಯನ್ನು ನೀಡಲಿ ಅನ್ನುವಂಥ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸುತ್ತಾ, ಇಂಥವರಿಗೆ ದೇವರು ಒಳ್ಳೆಯದು ಮಾಡ್ತಾನೆ, ಇವರ ಆದರ್ಶಪ್ರಾಯವಾದಂಥ ಜೀವನ ಮತ್ತೊಬ್ಬರಿಗೂ ಕೂಡ ಆದರ್ಶವಾಗಲಿ ಅಂತ ಹೇಳ್ತಾ, ಇವರ ಒಂದು ಕಾರ್ಯಕ್ಕೆ ಶ್ಲಾಘಿಸುತ್ತಾ, ಇವತ್ತಿನ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ನೀವೆಲ್ಲರೂ ಕೂಡ ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ರಾಜ್ಯದ ಪ್ರತಿ ಮೂಲೆಗಳಿಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ನಾಳೆಗೆ ನನ್ನ ಸಂಚಿಕೆಯೊಂದಿಗೆ ಮತ್ತೊಂದು ಸಂಚಿಕೆಯೊಂದಿಗೆ ಭಾಗವಹಿಸ್ತೀನಿ, ಬರ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.